ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಪಾಠದ ಅಂತಿಮ ಅವಧಿಯ ನಿರೀಕ್ಷೆಯಲ್ಲಿರ್ತಕ್ಕಂಥ ಎಲ್ಲ 10ನೆಯ ತರಗತಿಯ ಮಕ್ಕಳಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಹೇಳ್ತಾ, ನೀವು ನೋಟ್ ಪುಸ್ತಕ ಮತ್ತು ಪೆನ್ನನ್ನು ಹಿಡ್ಕೊಂಡು ರೆಡಿ ಇದ್ದರೆ ನಾವು ತರಗತಿಯನ್ನು ಪ್ರಾರಂಭ ಮಾಡೋಣ ಮಕ್ಕಳ. ಈ ಹಿಂದೆ ಕಳೆದ ತರಗತಿಯಲ್ಲಿ ನಾವು ಮನುಷ್ಯರಲ್ಲಿ ಸಂತಾನೋತ್ಪತ್ತಿ, ಗಂಡು ಸಂತಾನೋತ್ಪತ್ತಿ ವ್ಯೂಹ ಮತ್ತು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೋ. ಈ ತರಗತಿಯಲ್ಲಿ ನಾವು ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ ಮತ್ತು ಸಂತಾನೋತ್ಪತ್ತಿ ಮತ್ತು ಆರೋಗ್ಯ ಈ ವಿಚಾರಗಳ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ಮಕ್ಕಳ. ಇಲ್ಲಿ ಕಳೆದ ತರಗತಿಯಲ್ಲಿ ನಾವು ಓದ್ಕೊಂಡಿದ್ದೋ, ಲೈಂಗಿಕ ಸಂಪರ್ಕದ ಸಮಯದಲ್ಲಿ ವೀರ್ಯಾಣುಗಳು ಯೋನಿ ಮಾರ್ಗದ ಮೂಲಕ ಮೇಲ್ಮುಖವಾಗಿ ಚಲಿಸಿ ಅಂಡನಾಳದಲ್ಲಿರುವ ಅಂಡದ ಜೊತೆ ಫಲಿತಗೊಳ್ಳುತ್ತೆ. ಫಲಿತಗೊಂಡ ನಂತರ ಅಂಡ ಕೋಶ ವಿಭಜನೆ ಆಗುತ್ತೆ. ಕೋಶ ವಿಭಜನೆಗೊಂಡು ಭ್ರೂಣಾಂಕುರ ಆಗುತ್ತೆ. ಈ ಭ್ರೂಣಾಂಕುರವು ಗರ್ಭಕೋಶದಲ್ಲಿರ್ತಕ್ಕಂಥ ಒಳಸ್ತರಿಗೆ ಅಂಟಿಕೊಂಡು ಬೆಳವಣಿಗೆಯನ್ನು ಮುಂದುವರಿಸುತ್ತದೆ ಮತ್ತು ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣ ಆಗಿ ಮಾರ್ಪಾಡಾಗುತ್ತೆ. ಈ ತಾಯಿಯ ದೇಹ ಏನಿದೆ, ಈ ತಾಯಿಯ ದೇಹ ಮಗುವಿನ ಬೆಳವಣಿಗೆಗೆ ವಿನ್ಯಾಸ ಮಾಡಿಕೊಂಡಿದೆ. ಗರ್ಭಕೋಶವು ತನ್ನಲ್ಲಿ ಬೆಳೀತಾ ಇರ್ತಕ್ಕಂಥ ಭ್ರೂಣವನ್ನು ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಮತ್ತು ಆ ಬೆಳೀತಾ ಇರ್ತಕ್ಕಂಥ ಭ್ರೂಣಕ್ಕೆ ಪೋಷಣೆಯನ್ನು ಒದಗಿಸೋದಕ್ಕೆ ಪ್ರತಿ ತಿಂಗಳು ತನ್ನನ್ನು ತಾನೇ ತಯಾರಿ ಮಾಡಿಕೊಳ್ಳುತ್ತೆ. ಈ ಗರ್ಭಕೋಶದ ಒಳಸ್ತರಿ ಅಂದರೆ ಭ್ರೂಣ ಅಂತಕ್ಕಂಥದ್ದು ಗರ್ಭಕೋಶದ ಒಳಸ್ತರಿಗೆ ಅಂಟಿಕೊಂಡ ನಂತರ ಒಳಸ್ತರಿ ದಪ್ಪ ಆಗತ್ತೆ. ಆನಂತರ ಬೆಳೀತಾ ಇರ್ತಕ್ಕಂಥ ಭ್ರೂಣಕ್ಕೆ ಪೋಷಣೆಯನ್ನು ಕೊಡೋದಕ್ಕೆ ಸಾಕಷ್ಟು ರಕ್ತ ಪೂರೈಕೆಯನ್ನು ಹೊಂದಿರುತ್ತೆ. ನೀವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಈ ಗರ್ಭಧಾರಣೆಗೂ ಮುಂಚೆ ಇರ್ತಕ್ಕಂಥ ಒಳಸ್ತರಿ ಮತ್ತು ಗರ್ಭಧಾರಣೆಯ ನಂತರ ಇರ್ತಕ್ಕಂಥ ಒಳಸ್ತರಿ. ಗರ್ಭಧಾರಣೆಯ ನಂತರ ಒಳಸ್ತರಿಯನ್ನು ನೋಡಿ, ಅಲ್ಲಿ ಹೆಚ್ಚು ರಕ್ತ ಸಂಚಾರ ಆಗ್ತಾ ಇರ್ತಕ್ಕಂಥದ್ದು ನಿಮಗೆ ಚಿತ್ರದಲ್ಲಿ ಕಾಣ್ತಾ ಇದೆ. ಈ ಗರ್ಭಾಶಯದಲ್ಲಿರ್ತಕ್ಕಂಥ ಭ್ರೂಣ ಯಾವುದೇ ಅಂಗವನ್ನು ಸಂಪೂರ್ಣವಾಗಿ ಬೆಳವಣಿಗೆ ಮಾಡಿಕೊಂಡಿರಲ್ಲ. ಅದಕ್ಕೋಸ್ಕರ ಆ ಭ್ರೂಣಕ್ಕೆ ಬೇಕಾಗಿರ್ತಕ್ಕಂಥ ಪೋಷಣೆ ಏನಿದೆ ಅದು ತಾಯಿಯ ರಕ್ತದ ಮೂಲಕನೇ ವಿನಿಮಯ ಆಗಬೇಕು. ಅದಕ್ಕೋಸ್ಕರ ತಾಯಿಯ ರಕ್ತದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಭ್ರೂಣ ಜರಾಯು ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅಂಗಾಂಶದ ಮುಖಾಂತರ ಸ್ವೀಕಾರವನ್ನು ಮಾಡಿಕೊಳ್ಳುತ್ತೆ. ಈ ಜರಾಯು ಅಂತಕ್ಕಂಥದ್ದು ಒಂದು ತಟ್ಟೆಯಂತಹ ರಚನೆಯನ್ನು ಹೊಂದಿರುತ್ತೆ. ಗರ್ಭಕೋಶದ ಒಳಗೋಡೆಗೆ ಉದುಕೊಂಡಿದೆ ಮತ್ತು ಭ್ರೂಣದ ಅಂಗಾಂಶದ ಭಾಗದಲ್ಲಿ ವಿಲ್ಲೈಗಳನ್ನು ಮಾಡಿಕೊಂಡಿದೆ. ಈ ಗರ್ಭಕೋಶದ ಕಡೆ ಇರ್ತಕ್ಕಂಥ ವಿಲ್ಲೈಗಳಿದಾವಲ್ಲ, ಅಲ್ಲಿ ಅತ್ಯಂತ ಅಧಿಕ ರಕ್ತ ಸಂಚಾರವನ್ನು ಉಂಟು ಮಾಡೋದಕ್ಕೆ ಹೆಚ್ಚಿನ ರಕ್ತಾವಕಾಶಗಳು ಇದ್ದಾವೆ. ಈ ಜರಾಯು ಹಂಗಾದರೆ ಈ ಜರಾಯುವಿನ ಅತಿ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಏನು ಅಂತಕ್ಕಂಥದ್ದು, ಈ ಜರಾಯು ಅಂತಕ್ಕಂಥದ್ದು ತಾಯಿಯ ರಕ್ತದಲ್ಲಿರ್ತಕ್ಕಂಥ ಗ್ಲೂಕೋಸ್ ಮತ್ತು ಆಕ್ಸಿಜನ್ಗಳನ್ನು ಭ್ರೂಣಕ್ಕೆ ಸರಬರಾಜು ಮಾಡ್ತಕ್ಕಂಥ ಕೆಲಸವನ್ನು ಮತ್ತು ಈ ಭ್ರೂಣದಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ಪುನಃ ತಾಯಿಯ ರಕ್ತಕ್ಕೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ಈ ಮಗು ತಾಯಿಯ ಗರ್ಭದಲ್ಲಿ ಸಂಪೂರ್ಣವಾಗಿ ಬೆಳವಣಿಗೆ ಆಗಬೇಕು ಅಂತಂದರೆ ಸುಮಾರು 9 ತಿಂಗಳ ಕಾಲ ಅವಕಾಶ ಬೇಕಾಗತ್ತೆ. ಮಗು ತಾಯಿಯ ಗರ್ಭಕೋಶದಲ್ಲಿ ಸಂಪೂರ್ಣವಾಗಿ ಬೆಳವಣಿಗೆಗೊಂಡ ನಂತರ ಆಕ್ಸಿಟಾಕ್ಸಿನ್ ಅಂತಕ್ಕಂಥ ಒಂದು ಹಾರ್ಮೋನ್ನ ಸಹಾಯದಿಂದ ಗರ್ಭಕೋಶದಲ್ಲಿ ಸ್ನಾಯುಗಳ ಸಂಕುಚಿತ ಮತ್ತು ವಿಕಸನಗಳು ಉಂಟಾಗ್ತವೆ. ಈ ಗರ್ಭಕೋಶದಲ್ಲಿನ ಸ್ನಾಯುಗಳ ಲಯಬದ್ಧ ಸಂಕುಚನಗಳಿಂದಾಗಿ ಗರ್ಭಕೋಶದಲ್ಲಿರ್ತಕ್ಕಂಥ ಮಗು ತಾಯಿಯ ಯೋನಿಯ ಮುಖಾಂತರ ಹೊರಗಡೆ ಬರುತ್ತೆ. ಈ ಪ್ರಕ್ರಿಯೆಯನ್ನು ನಾವು ಜನನ ಕ್ರಿಯೆ ಅಂತ ಕರಿತೀವಿ. ಇಷ್ಟೆಲ್ಲ ಆದಮೇಲೆ ಒಂದು ಅಂಡನಾಳದಲ್ಲಿರ್ತಕ್ಕಂಥ ಅಂಡ ಫಲಿತಗೊಳ್ಳದಿದ್ದರೆ, ಅಂಡನಾಳದಲ್ಲಿರ್ತಕ್ಕಂಥ ಅಂಡ ಅದು ತನಗೆ ನಿಷೇಚನ ಮಾಡ್ಕೊಳ್ಳೋದಕ್ಕೋಸ್ಕರ ವೀರ್ಯಾಣು ಅದಕ್ಕೆ ದೊರೆಯದೇ ಇರ್ತಕ್ಕಂಥ ಪಕ್ಷದಲ್ಲಿ ಏನಾಗತ್ತೆ ಅಂತಕ್ಕಂಥದ್ದು. ಒಂದು ವೇಳೆ ಅಂಡ ಏನಾದರೂ ಫಲಿತಗೊಳ್ಳದಿದ್ದರೆ ಅಂಡನಾಳದಲ್ಲಿ ಸುಮಾರು 1 ದಿನಗಳ ಕಾಲ ಬದುಕಿರುತ್ತೆ. ಆ 1 ದಿನಗಳ ಕಾಲ ಅಂಡನಾಳದಲ್ಲಿ ಏನು ಅಂಡ ಇರುತ್ತೆ ಅಲ್ಲಿ ವೀರ್ಯಾಣು ಜೊತೆ ಸಮ್ಮಿಲನ ಆದರೆ ಅಂಡ ಫಲಿತಗೊಳ್ಳುತ್ತೆ.
ಇಲ್ಲ ಅಂತಂದರೆ ಅಲ್ಲಿರ್ತಕ್ಕಂಥ ಅಂಡ ಸತ್ತೋಗುತ್ತೆ. ಈ ಅಂಡಾಶಯವು ಪ್ರತಿ ತಿಂಗಳು ಒಂದು ಅಂಡವನ್ನು ಬಿಡುಗಡೆ ಮಾಡ್ತಾ ಇರುತ್ತೆ. ನೀವೀಗಾಗಲೇ ಕಳೆದ ತರಗತಿನಲ್ಲಿ ತಿಳ್ಕೊಂಡಿದ್ದೀರಾ. ಒಟ್ಟು ಇರ್ತಕ್ಕಂಥ ಹೆಣ್ಣು ಜನನಾಂಗ ವ್ಯೂಹ 2 ಅಂಡಾಶಯಗಳನ್ನು ಒಳಗೊಂಡಿದೆ. ಪ್ರತಿ ತಿಂಗಳು ಒಂದೊಂದು ಅಂಡಾಶಯದಿಂದ ಒಂದೊಂದು ಅಂಡ ಬಿಡುಗಡೆ ಆಗುತ್ತೆ. ಹಾಗಾಗಿ ಈ ಅಂಡಾಶಯದಿಂದ ಬಿಡುಗಡೆ ಆಗ್ತಾ ಇರ್ತಕ್ಕಂಥ ಅಂಡ ಫಲಿತಗೊಂಡ ನಂತರ ಗರ್ಭಾಶಯಕ್ಕೆ ಸ್ವೀಕಾರ ಮಾಡ್ಕೊಳ್ಳೋದಕ್ಕೆ ಗರ್ಭಕೋಶ ತನ್ನನ್ನೇ ತಾನು ಸಜ್ಜುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ. ಬೈ ಚಾನ್ಸ್ ಏನಾದರೂ ಅಂಡ ಫಲಿತಗೊಂಡ್ರೆ ಆಗ ಈ ಗರ್ಭಕೋಶದ ಒಳಸ್ತರಿ ಇದೆಯಲ್ಲ, ಅದು ಈ ಯುಗ್ಮ ಭ್ರೂಣ ಅಂತಕ್ಕಂಥದ್ದನ್ನು ಬೆಳೆಯೋದಕ್ಕೆ ತನ್ನನ್ನು ತಾನೇ ಸಜ್ಜು ಮಾಡಿಕೊಳ್ಳುತ್ತೆ. ಹಾಗಾದರೆ ಯಾವ ರೀತಿ ತನ್ನನ್ನು ತಾನು ಸಜ್ಜುಗೊಳಿಸ್ಕೊಳ್ಳುತ್ತೆ? ಗರ್ಭಕೋಶದಲ್ಲಿರ್ತಕ್ಕಂಥ ಒಳಸ್ತರಿ ಏನಿದೆ ಅದು ದಪ್ಪ ಆಗತ್ತೆ ಮತ್ತು ಸ್ಪಂಜಿನಂತೆ ಮೆದುವಾಗತ್ತೆ. ಫಲಿತಗೊಂಡ ಅಂಡಕ್ಕೆ ಇದು ಪೋಷಣೆಯನ್ನು ಒದಗಿಸೋದಕ್ಕೆ ಅತ್ಯಂತ ಅಗತ್ಯ ಆಗಿರ್ತಕ್ಕಂಥ ವಿಚಾರ ಆಗಿರುತ್ತೆ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಬೈ ಚಾನ್ಸ್ ಅಂಡ ಫಲಿತಗೊಂಡಿಲ್ಲ, ಅಂಡ ಮತ್ತು ವೀರ್ಯ ಎರಡು ಒಂದಕ್ಕೊಂದು ಸಮಾಗಮ ಆಗಿಲ್ಲ. ಅಂತಹ ಸಂದರ್ಭದಲ್ಲಿ ಗರ್ಭಕೋಶದ ಒಳಸ್ತರಿ ಸ್ಪಂಜಿನಂತಾಗ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗತ್ತಪ್ಪ ಅಂತಂದರೆ ಈ ಗರ್ಭಕೋಶದಲ್ಲಿರ್ತಕ್ಕಂಥ ಒಳಸ್ತರಿ ನಿಧಾನವಾಗಿ ಬಿರುಕು ಬೀಳುತ್ತೆ. ಮತ್ತು ಆ ಒಳಸ್ತಲ್ಲಿರ್ತಕ್ಕಂಥ ರಕ್ತನಾಳಗಳೇನಿದ್ದಾವೆ ಆ ರಕ್ತನಾಳಗಳು ತುಂಡು ತುಂಡಾಗ್ತವೆ. ತುಂಡಾದ ನಂತರ ರಕ್ತಸ್ರಾವ ಆಗತ್ತೆ. ಈ ರಕ್ತನಾಳಗಳಿಂದ ಬರ್ತಾ ಇರ್ತಕ್ಕಂಥ ರಕ್ತ ಮತ್ತು ಲೋಳೆ ಎರಡು ಯೋನಿಯಿಂದ ಹೊರಗಡೆ ಬರುತ್ತೆ. ಈ ಪ್ರಕ್ರಿಯೆಯನ್ನು ನಾವು ಋತುಚಕ್ರ ಅಂತ ಕರಿತೀವಿ. ಈ ಋತುಚಕ್ರ ಪ್ರತಿ ತಿಂಗಳಿಗೊಂದು ಸರ್ತಿ ನಡೆಯುತ್ತೆ ಅಂತಕ್ಕಂಥದ್ದು. ನೋಡಿ, ಈ ಸಾಮಾನ್ಯವಾಗಿ ಋತುಚಕ್ರವು 2 ದಿನಗಳಿಂದ 8 ದಿನಗಳ ಕಾಲ ಮುಂದುವರಿಯುತ್ತೆ. ಅಂಡವು ಫಲಿತಗೊಳ್ಳದಿದ್ದರೆ ಒಳಸ್ತರಿಯು ದಪ್ಪನಾಗಿ ಸ್ಪಂಜಿನಂತಾಗುವ ಅವಶ್ಯಕತೆ ಇರುವುದಿಲ್ಲ. ಆಗ ಒಳಸ್ತರಿಯು ಬಿರುಕು ಬಿಟ್ಟು ರಕ್ತ ಮತ್ತು ಲೋಳೆಯ ರೂಪದಲ್ಲಿ ಯೋನಿಯ ಮೂಲಕ ಹೊರಬರುತ್ತದೆ. ಇದನ್ನು ಋತುಚಕ್ರ ಎನ್ನುವರು. ಇಲ್ಲೊಂದು ವಿಚಾರವನ್ನು ನೀವು ಸ್ಪಷ್ಟ ಮಾಡ್ಕೋಬೇಕು ಮಕ್ಕಳ. ಏನಪ್ಪ ಅಂತಂದರೆ, ಇವತ್ತು ಋತುಚಕ್ರ ಆರಂಭ ಆಯಿತು ಅಂತ ಅಂದರೆ 1 ರಿಂದ 8 ದಿನಗಳ ಕಾಲ ರಕ್ತಸ್ರಾವ ಆಗ್ತಾ ಇರುತ್ತೆ ಯೋನಿಯಿಂದ. ಅದನ್ನು ನಾವು ಋತುಚಕ್ರ ಅಂತ ಕರಿತೀವಿ ಅಥವಾ ಋತುಸ್ರಾವ ಅಂತ ಕರಿತೀವಿ. ಈ ಋತುಸ್ರಾವ ಆದಮೇಲೆ ಸಾಮಾನ್ಯವಾಗಿ 14ನೇ ದಿನಕ್ಕೆ ಅಂಡಾಶಯದಿಂದ ಅಂಡ ಬಿಡುಗಡೆಗೊಳ್ಳುತ್ತೆ. ಆ ಅಂಡಾಶಯದಿಂದ ಬಿಡುಗಡೆಗೊಂಡಿರ್ತಕ್ಕಂಥ ಅಂಡನಾಳದಲ್ಲಿ ಸುಮಾರು 1 ದಿನಗಳ ಕಾಲ ಕಾಯ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನ ಆದರೆ ಆಗ ಅಂಡ ಫಲಿತಗೊಳ್ತು ಅಂತ ಅರ್ಥ. ಅಂಥ ಸಂದರ್ಭದಲ್ಲಿ ಈ ಗರ್ಭಧಾರಣೆ ಆಗ್ತಕ್ಕಂಥದ್ದು. ಅಂಡಾಶಯದಲ್ಲಿ ಬಿಡುಗಡೆ ಆದಂಥ ಸಂದರ್ಭದಲ್ಲಿ 1 ದಿನಗಳ ಕಾಲ ಅಂಡನಾಳದಲ್ಲಿ ಅಂಡ ಏನು ಬದುಕಿರುತ್ತೆ, ಅಂಥ ಸಂದರ್ಭದಲ್ಲಿ ವೀರ್ಯಾಣುವಿನ ಸಂಯೋಜನೆ ಆಗಲಿಲ್ಲ ಅಂತ ಅಂದರೆ ಅಂಥ ಸಂದರ್ಭದಲ್ಲಿ ಅಂಡ ಫಲಿತಗೊಳ್ಳಲ್ಲ ಅಂತಕ್ಕಂಥ ವಿಚಾರವನ್ನು ನೀವು ಸ್ಪಷ್ಟವಾಗಿ ತಿಳ್ಕೊಬೇಕಾಗತ್ತೆ. ತದನಂತರ ನಾವು ಈ ಸಂತಾನೋತ್ಪತ್ತಿ ಮತ್ತು ಆರೋಗ್ಯದ ಬಗ್ಗೆ ತಿಳ್ಕೊಬೇಕು. ಸಂತಾನೋತ್ಪತ್ತಿ ಆರೋಗ್ಯ ಅಂದರೆ ಏನು? ಈ ಸಂತಾನೋತ್ಪತ್ತಿ ಆರೋಗ್ಯಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯವರು ಒಂದು ವ್ಯಾಖ್ಯಾನವನ್ನು ನೀಡ್ತಾರೆ. ಏನಪ್ಪ ಅಂತಂದರೆ, ಭೌತಿಕವಾಗಿ, ಭಾವನಾತ್ಮಕವಾಗಿ, ವರ್ತನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಒಟ್ಟಾರೆಯಾಗಿ ಸಮತೋಲಿತ ಸ್ಥಿತಿ ಹೊಂದಿರತಕ್ಕಂಥದ್ದನ್ನು ನಾವು ಸಂತಾನೋತ್ಪತ್ತಿ ಆರೋಗ್ಯ ಅಂತ ಕರಿತೀವಿ. ಈ ದೈಹಿಕ ಬೆಳವಣಿಗೆ ಮತ್ತು ಲೈಂಗಿಕ ಪರಿಪಕ್ವತೆ ಈ 2 ಕ್ರಮವಾಗಿ ನಡೀತಾ ಇರತಕ್ಕಂಥ ಪ್ರಕ್ರಿಯೆಗಳಾಗಿರ್ತವೆ. ಶರೀರ ಅಥವಾ ಮನಸ್ಸು ಲೈಂಗಿಕ ಕ್ರಿಯೆಗೆ ಅಥವಾ ಗರ್ಭಧಾರಣೆಗೆ ಯೋಗ್ಯವಾಗಿದೆ ಅಂದರೆ ಅದು ಲೈಂಗಿಕ ಪರಿಪಕ್ವತೆಯ ಅರ್ಥ ಅಲ್ಲ. ಯಾರು ಲೈಂಗಿಕ ಕ್ರಿಯೆಗೆ ತಯಾರಿಯಾಗಿರ್ತದೋ ದೇಹ, ಅವರೆಲ್ಲ ಲೈಂಗಿಕವಾಗಿ ಪರಿಪಕ್ವರಾಗಿರ್ತಾರೆ ಅಂತಕ್ಕಂಥ ಅರ್ಥವನ್ನು ಈ ವಾಕ್ಯ ನೀಡೋದಿಲ್ಲ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಈ ಸಂತಾನೋತ್ಪತ್ತಿ ಅಂತ ಏನು ಕರಿತೀವಿ ಅಥವಾ ಲೈಂಗಿಕ
ಲೈಂಗಿಕತೆ ಉಂಟಾಗ್ತಾ ಇರ್ತಕ್ಕಂಥ ಕಾಲ ಏನಂತ ಕರಿತೀವಿ, ಅದನ್ನು ನಿಮ್ಗಾಗಲೇ ಗೊತ್ತಿದೆ, ಇದನ್ನು ನಾವು ಹದಿಹರೆಯ ಅಂತ ಕರಿತೀವಿ. ಈ ಮಕ್ಕಳಲ್ಲಿ ಹದಿಹರೆಯ ಯಾಕೆ ಆಗ್ತಾ ಇದೆ? ಮಕ್ಕಳಲ್ಲಿ ಹದಿಹರೆಯ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹಾರ್ಮೋನುಗಳು ಉತ್ಪತ್ತಿ ಆಗ್ತಾ ಇದ್ದಾವೆ. ನಿಮಗೆ ಈಗಾಗಲೇ ಕಳೆದ ತರಗತಿನಲ್ಲಿ ಓದ್ಕೊಂಡಿದ್ದೀರಾ, ಆ್ಯಂಡ್ರೋಜನ್ ಅಂತಕ್ಕಂಥದ್ದು, ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಹಾರ್ಮೋನುಗಳು ಸಾಮಾನ್ಯವಾಗಿ ಈ ಹುಡುಗರಲ್ಲಿ ಹದಿಹರೆಯದ ವೇಳೆ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ಹಾರ್ಮೋನುಗಳು ಅಂತ. ಅದೇ ಥರ ಹುಡುಗಿಯರಲ್ಲಿ ಈಸ್ಟ್ರೋಜನ್ ಅಂತಕ್ಕಂಥದ್ದು ಮತ್ತು ಪ್ರೊಜೆಸ್ಟ್ರಾನ್ ಅಂತಕ್ಕಂಥದ್ದು, ಈ ಎರಡು ಹಾರ್ಮೋನುಗಳು ಹುಡುಗಿಯರಲ್ಲಿ ಲೈಂಗಿಕ ಪಕ್ವತೆಯನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ಹಾರ್ಮೋನುಗಳು ಅಂತಕ್ಕಂಥದ್ದು. ಈ ಲೈಂಗಿಕ ಪಕ್ವತೆಯ ಕಾಲದಲ್ಲಿ ಅನೇಕ ಹುಡುಗರು ಮತ್ತು ಹುಡುಗಿಯರ ಮೇಲೆ ಅನೇಕ ಒತ್ತಡಗಳಿರ್ತವೆ. ಆ ಒತ್ತಡಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಣೆ ಮಾಡೋದಕ್ಕೆ ನಾವು ಮಕ್ಕಳುಗಳನ್ನು ಸಜ್ಜುಗೊಳಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ. ಹಾಗಂದರೆ ಯಾವ ಯಾವ ಒತ್ತಡಗಳನ್ನು ಸಾಮಾನ್ಯವಾಗಿ ಈ ಹದಿಹರೆಯದ ಮಕ್ಕಳು ಅನುಭವಿಸ್ತಾರೆ? ಯಾವುದಪ್ಪ ಅಂತಂದರೆ, ಕುಟುಂಬದಿಂದ ಒತ್ತಡ ಇರ್ಬೋದು, ಸ್ನೇಹಿತರಿಂದ ಕೆಲವು ಒತ್ತಡಗಳು ಬರ್ಬೋದು, ಇಲ್ಲಾಂತಂದರೆ ಮಾಧ್ಯಮಗಳಿಂದ ಕೆಲವು ಒತ್ತಡಗಳು ಬರ್ಬೋದು. ಅನೇಕ ಒತ್ತಡಗಳಿರ್ತವೆ. ಈ ಒತ್ತಡಗಳನ್ನು ಜವಾಬ್ದಾರಿಯಾಗಿ ನಿರ್ವಹಣೆ ಮಾಡೋದಕ್ಕೆ ಸಜ್ಜುಗೊಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಹಾಗಂದರೆ ಇಂತಹ ಸಂದರ್ಭದಲ್ಲಿ, ಈ ಹದಿಹರೆಯದ ಸಂದರ್ಭದಲ್ಲಿ ಉಂಟಾಗ್ತಾ ಇರ್ತಕ್ಕಂಥ ಒತ್ತಡಗಳನ್ನು ಯಾವ ರೀತಿ ನಿರ್ವಹಣೆ ಮಾಡ್ಬೋದು? ಯಾವ ರೀತಿ ನಿರ್ವಹಣೆ ಮಾಡ್ಬೋದು ಅಂತ ಅಂದರೆ, ಸಾಮಾನ್ಯವಾಗಿ ಈ ಪ್ರೌಢಶಾಲೆಯ ಹಂತದಲ್ಲಿರ್ತಕ್ಕಂಥ ಮಕ್ಕಳೇ ಹದಿಹರೆಯಕ್ಕೆ ಕಾಲಿಟ್ಟಿರ್ತಕ್ಕಂಥ ಮಕ್ಕಳಾಗಿರ್ತಾರೆ. ಅಂಥ ಮಕ್ಕಳಿಗೆ ನಿಮಗೆ ಗೊತ್ತಿದೆ, ಅನೇಕ ದೈಹಿಕವಾಗಿರ್ತಕ್ಕಂಥ ಬದಲಾವಣೆಗಳು ಉಂಟಾಗ್ತಾ ಇರ್ತವೆ. ದೇಹದಲ್ಲಿ ಮತ್ತು ಮಾನಸಿಕವಾಗಿ ಅನೇಕ ಬದಲಾವಣೆಗಳು ಉಂಟಾಗ್ತಾ ಇರ್ತವೆ. ಅವುಗಳ ಬಗ್ಗೆ ಅರಿವನ್ನು ಮೂಡಿಸೋದಕ್ಕೆ ನಾವು ಮಕ್ಕಳಿಗೆ ಲೈಂಗಿಕ ಶಿಕ್ಷಣವನ್ನು ನೀಡಬೇಕಾಗತ್ತೆ. ಲೈಂಗಿಕ ಶಿಕ್ಷಣವನ್ನು ನಾವು ಔಪಚಾರಿಕವಾಗಿ ಬೇಕಂದರೆ ನೀಡ್ಬೋದು, ಇಲ್ಲಾಂತಂದರೆ ಅನೌಪಚಾರಿಕವಾಗಿ ಬೇಕಂದರೆ ನಾವು ಮಕ್ಕಳಿಗೆ ಲೈಂಗಿಕ ಶಿಕ್ಷಣವನ್ನು ನೀಡಬೇಕಾಗತ್ತೆ. ತದನಂತರ ಈ ಜನನ ನಿಯಂತ್ರಣದ ಬಗ್ಗೆ ಇರ್ತಕ್ಕಂಥ ಜ್ಞಾನವನ್ನು ಮಕ್ಕಳಲ್ಲಿ ನಾವು ಹೆಚ್ಚಿಸಬೇಕು. ನಿಮಗೆ ಗೊತ್ತಿದೆ, ಈಗಾಗಲೇ ಅತಿ ಹೆಚ್ಚಿನ ಜನಸಂಖ್ಯಾ ಸ್ಫೋಟ ಆಗ್ತಾ ಇದೆ. ಹಾಗಾಗಿ ಆ ಜನನವನ್ನು ನಿಯಂತ್ರಣ ಮಾಡೋದಕ್ಕೆ ನಾವು ಜನಸಂಖ್ಯಾ ಸ್ಫೋಟದಿಂದ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳೇನು, ಜನನ ನಿಯಂತ್ರಣದ ಬಗ್ಗೆ ಮಕ್ಕಳಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ. ಅದಾದಮೇಲೆ ಈ ಸಾಮಾಜಿಕ ಪಿಡುಗುಗಳು, ಉದಾಹರಣೆಗೆ ಭ್ರೂಣಲಿಂಗ ಪತ್ತೆಯಂತಹ ಸಾಮಾಜಿಕ ಪಿಡುಗುಗಳ ಬಗ್ಗೆ ನಾವು ಮಕ್ಕಳಲ್ಲಿ ಅರಿವನ್ನು ಮೂಡಿಸಬೇಕು. ಈ ಲಿಂಗ ನಿರ್ಧರಿತ ಭ್ರೂಣಲಿಂಗಗಳ ಹತ್ಯೆ ಅಂತಕ್ಕಂಥದ್ದು ಕಾನೂನು ಬಾಹಿರ. ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ಈ ಗರ್ಭಧಾರಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ತಾಯಿಯ ದೇಹದಲ್ಲಿ ಬೆಳೀತಾ ಇರ್ತಕ್ಕಂಥ ಮಗು ಏನಾದರೂ ಹೆಣ್ಣು ಮಗು ಆಗಿತ್ತು ಅಂತಂದರೆ ಅದನ್ನು ಹುಟ್ಟೋದಕ್ಕಿಂತ ಮೊದಲೇ ಸಾಯಿಸ್ತಕ್ಕಂಥ ಕೆಲಸಗಳು ಆಗ್ತಾ ಇದ್ದಾವೆ. ಈ ರೀತಿ ಈ ಹೆಣ್ಣು ಭ್ರೂಣಗಳ ಹತ್ಯೆ ಮಾಡ್ತಾ ಇರ್ತಕ್ಕಂಥದ್ದು ಕಾನೂನು ರೀತಿಯಲ್ಲಿ ತಪ್ಪು ಅಂತಕ್ಕಂಥದ್ದನ್ನು ನಾವು ಮಕ್ಕಳಿಗೆ ತಿಳಿಸ್ಬೇಕು. ಯಾಕೆ ಈ ಥರ ಆಗ್ತಾ ಇದೆ? ಕೆಲವು ದಂಪತಿಗಳಿಗೆ ನಿರ್ದಿಷ್ಟ ಲಿಂಗದ ಮಗುವನ್ನು ಬಯಸುವ ಆಸೆ ಇರುತ್ತೆ. ಅಂದರೆ ನಮಗೆ ಗಂಡು ಮಕ್ಕಳೇ ಬೇಕು ಅಂತಕ್ಕಂಥ ಆಸೆಯಿಂದ ಏನು ಮಾಡ್ತಾ ಇದ್ದಾರಪ್ಪ ಅಂತ ಅಂದರೆ ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡ್ತಾ ಇದ್ದಾರೆ. ಇದನ್ನು ನಾವು ನಿಲ್ಲಿಸಬೇಕು. ಈ ಅತ್ಯಂತ ಹೆಚ್ಚಿನ ಹೆಣ್ಣು ಭ್ರೂಣ ಹತ್ಯೆಗಳನ್ನು ಮಾಡಿದ್ರೆ ಏನಾಗುತ್ತೆ? ಈ ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡುಗಳ ಲಿಂಗಾನುಪಾತ ಅಸಮಾನ ಆಗಿಬಿಡುತ್ತೆ. ಅದಾಗಬಾರ್ದು. ಆರೋಗ್ಯವಂತ ಸಮಾಜ ಇರಬೇಕು ಅಂತಂದರೆ ಆ ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡುಗಳ ಸಮನಾಗಿರ್ತಕ್ಕಂಥ ಲಿಂಗಾನುಪಾತ ಇರಬೇಕು. ಇದರ ಜ್ಞಾನವನ್ನು ನಾವು ಮಕ್ಕಳುಗಳಿಗೆ ತಿಳಿಸ್ಬೇಕು. ಅದಕ್ಕೋಸ್ಕರ ಈ ಜನಸಂಖ್ಯೆಯಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳನ್ನು ಗಮನಿಸಿರ್ತಕ್ಕಂಥ ಭಾರತ ಸರ್ಕಾರ 1951ನೇ ಇಸ್ವಿನಲ್ಲಿ ಕುಟುಂಬ ಯೋಜನೆಯನ್ನು ಜಾರಿ ಮಾಡಿದೆ. ಈ ಕುಟುಂಬ ಯೋಜನೆ ಕಾಲಕ್ಕೆ ತಕ್ಕಂತೆ ತನ್ನ ಘೋಷವಾಕ್ಯಗಳನ್ನು ಬದಲಾವಣೆ ಮಾಡ್ಕೊಳ್ತಾ ಇದೆ. ನಾವಿಬ್ಬರು ನಮಗಿಬ್ಬರು ಅಂತ ಇತ್ತು, ನಾವಿಬ್ಬರು ನಮಗೊಂದು ಅಂತಕ್ಕಂಥ ಘೋಷವಾಕ್ಯವನ್ನು ಪ್ರಸ್ತುತ ನಾವು ಬಳಸ್ತಾ ಇದ್ದೀವಿ.
ಇದನ್ನು ನಾವು ಈ ರೀತಿ ಇರ್ತಕ್ಕಂಥ ಎಲ್ಲ ಯೋಜನೆಗಳ ಬಗ್ಗೆ ಮಕ್ಕಳಿಗೆ ಅರಿವನ್ನು, ಜ್ಞಾನವನ್ನು, ತಿಳಿವನ್ನು ಮೂಡಿಸ್ತಕ್ಕಂಥ ಕೆಲಸ ನಮ್ಮದು ಆಗಿರಬೇಕು ಅಂತಕ್ಕಂಥದ್ದು. ಇದಾದ ಮೇಲೆ ನಾವು ಈ ಲೈಂಗಿಕ ಸಂಪರ್ಕದಿಂದ ಹರಡಬಹುದಾಗಿರ್ತಕ್ಕಂಥ ರೋಗಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಈ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದಾಗಿ ಸಾಮಾನ್ಯವಾಗಿ ಲೈಂಗಿಕ ರೋಗಗಳು ಹರಡ್ತವೆ. ಈ ಲೈಂಗಿಕ ರೋಗಗಳನ್ನು ನಾವು ಮುಖ್ಯವಾಗಿ 2 ರೀತಿ ವರ್ಗೀಕರಣವನ್ನು ಮಾಡ್ಕೊಂಡಿದ್ದೀವಿ. ಒಂದು ಬ್ಯಾಕ್ಟೀರಿಯಾಗಳಿಂದ ಹರಡ್ತಾ ಇರ್ತಕ್ಕಂಥ ರೋಗಗಳು, ಮತ್ತು ಇನ್ನೊಂದು ವೈರಸಸ್ಗಳಿಂದ ಹರಡ್ತಾ ಇರ್ತಕ್ಕಂಥ ರೋಗಗಳು ಅಂತಕ್ಕಂಥದ್ದು. ಈ ಚಿತ್ರದಲ್ಲಿ ಕಾಣಿಸ್ತಾ ಇರ್ತಕ್ಕಂಥದ್ದು ನಿಸೇರಿಯಾ ಗೊನೇರಿಯಾ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ. ಈ ನಿಸೇರಿಯಾ ಗೊನೇರಿಯಾ ಅಂತಕ್ಕಂಥ ಬ್ಯಾಕ್ಟೀರಿಯಾ ಗೊನೇರಿಯಾ ಅಂತಕ್ಕಂಥ ರೋಗವನ್ನು ಸಾಮಾನ್ಯವಾಗಿ ಮನುಷ್ಯರಲ್ಲಿ ಉತ್ಪತ್ತಿ ಮಾಡುತ್ತೆ. ಈ ಗೊನೇರಿಯಾ ರೋಗ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರ್ತಾ ಇರ್ತಕ್ಕಂಥ ರೋಗ ಆಗಿರುತ್ತೆ. ಅದೇ ರೀತಿ ಸಿಫಿಲಿಸ್ ಅಂತಕ್ಕಂಥ ಇನ್ನೊಂದು ಲೈಂಗಿಕ ಸಂಪರ್ಕದಿಂದ ಬರ್ತಾ ಇರ್ತಕ್ಕಂಥ ರೋಗ. ಈ ರೋಗವನ್ನು ಟ್ರಿಪನೋಮಾ ಪೆಲ್ಲಾಡಿಯಂ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ ಉಂಟು ಮಾಡುತ್ತೆ. ನೀವು ಈ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಟ್ರಿಪನೋಮಾ ಪೆಲ್ಲಾಡಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾ. ನಂತರ ನಾವು ವೈರಸ್ನಿಂದ ಹರಡಬಹುದಾಗಿರ್ತಕ್ಕಂಥ ಲೈಂಗಿಕ ರೋಗಗಳ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಹರಿಸಬೇಕಾಗುತ್ತೆ. ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ವೈರಸಸ್ಗಳು ಪ್ರಜನಾಂಗದ ಮೇಲೆ ಗುಳ್ಳೆಗಳನ್ನು ಉಂಟು ಮಾಡ್ತವೆ. ಪ್ರಜನಾಂಗಗಳು, ಗಂಡು ಪ್ರಜನಾಂಗವನ್ನು ನಾವು ಸಿಸ್ನ ಅಂತ ಕರಿತೀವಿ, ಹೆಣ್ಣು ಪ್ರಜನಾಂಗವನ್ನು ನಾವು ಯೋನಿ ಅಂತ ಕರಿತೀವಿ. ಈ ಸಿಸ್ನ ಮತ್ತು ಯೋನಿಯ ಮೇಲೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದಾಗಿ ಈ ಗುಳ್ಳೆಗಳು ಉತ್ಪತ್ತಿ ಆಗೋದನ್ನು ನಾವು ನೋಡ್ಬೋದು. ಅದೇ ರೀತಿ ಎಲ್ರಿಗೂ ಗೊತ್ತಿದೆ ನಿಮಗೆ, ಏಡ್ಸ್ ಅಂತಕ್ಕಂಥ ಅಕ್ವೈರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಅಂತ ಏನು ಕರಿತೀವಿ, ಇದನ್ನು ಉಂಟು ಮಾಡ್ತಾ ಇರ್ತಕ್ಕಂಥ ವೈರಸ್ಸು HIV, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ಅಂತಕ್ಕಂಥ ವೈರಸ್ಸು ಈ ಏಡ್ಸ್ ಅಂತಕ್ಕಂಥ ರೋಗವನ್ನು ಉತ್ಪತ್ತಿ ಮಾಡುತ್ತೆ. ನಿಮಗೆ ಗೊತ್ತಿದೆ, ಈ ಏಡ್ಸ್ ಅಂತಕ್ಕಂಥದ್ದನ್ನು ನಾವು ರೋಗಗಳ ಸರಮಾಲೆ ಅಂತಲೇ ಕರೀತಾರೆ. ಯಾಕಪ್ಪ ಅಂತಂದರೆ, ಈ ಏಡ್ಸ್ ಬಂದಂಥ ಸಂದರ್ಭದಲ್ಲಿ ಯಾವ ವ್ಯಕ್ತಿಗೆ ಏಡ್ಸ್ ಬಂದಿರುತ್ತೋ ಅವನು ತನ್ನ ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಳ್ತಾನೆ. ಯಾಕಪ್ಪ ಅಂತಂದರೆ, ಈ ಏಡ್ಸ್ HIV ಅಂತಕ್ಕಂಥ ವೈರಸ್ಸು ಬಿಳಿಯ ರಕ್ತ ಕಣಗಳಿಗೆ ಸೋಂಕನ್ನು ಉಂಟು ಮಾಡುತ್ತೆ. ಹಂಗಾಗಿ ಯಾವಾಗ ಬಿಳಿಯ ರಕ್ತ ಕಣಗಳಿಗೆ ಸೋಂಕು ಉಂಟಾಗುತ್ತೋ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ರೋಗಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾನೆ. ಆವಾಗ ದೇಹದಲ್ಲಿ ಅನೇಕ ರೋಗಗಳು ಉಂಟಾಗ್ತವೆ. ಆ ಅದಕ್ಕೋಸ್ಕರ ನಾವು ಈ ಏಡ್ಸನ್ನು ರೋಗಗಳ ಸರಮಾಲೆ ಅಂತ ಕೂಡ ಕರಿತೀವಿ. ಹಾಗಂದರೆ ಅಸುರಕ್ಷಿತ ಲೈಂಗಿಕತೆಯಿಂದ ಉಂಟಾಗ್ತಾ ಇರ್ತಕ್ಕಂಥ ಈ ರೋಗಗಳೇನಿದ್ದಾವೆ, ಆ ರೋಗಗಳನ್ನು ತಡೆಗಟ್ಟೋದು ಯಾವ ರೀತಿ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಈ ಲೈಂಗಿಕ ರೋಗಗಳನ್ನು ತಡೆಗಟ್ಟೋದಕ್ಕೆ ಲೈಂಗಿಕ ಕ್ರಿಯೆಯ ವೇಳೆ ಕಾಂಡೋಮ್ಗಳನ್ನು, ನಿರೋಧ ಅಂತ ಕೂಡ ಕರೀತಾರೆ, ಈ ಕಾಂಡೋಮ್ಗಳನ್ನು ಅಥವಾ ನಿರೋಧಗಳನ್ನು ಬಳಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ರೀತಿ ಇರತಕ್ಕಂಥ ಸೋಂಕುಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯತೆ ಇದೆ. ತದನಂತರ ನಾವು ಕುಟುಂಬ ಯೋಜನೆ ವಿಧಾನಗಳ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ಈ ಕುಟುಂಬ ಯೋಜನೆಗಳೇನಿದ್ದಾವೆ, ಈ ಕುಟುಂಬ ಯೋಜನೆಗಳನ್ನು ನಾವು 2 ರೀತಿ ಭಾಗಗಳನ್ನು ಮಾಡ್ಕೊಂಡಿದ್ದೀವಿ. ಮೊದಲನೇದು ತಾತ್ಕಾಲಿಕ ವಿಧಾನಗಳು ಅಂತಕ್ಕಂಥದ್ದು, ಮತ್ತು ಎರಡನೇದು ಶಾಶ್ವತವಾಗಿರ್ತಕ್ಕಂಥ ವಿಧಾನಗಳು ಅಂತಕ್ಕಂಥದ್ದು. ಈ ತಾತ್ಕಾಲಿಕ ವಿಧಾನವನ್ನು ನಾವು ಪುನಃ 4 ರೀತಿ ವರ್ಗೀಕರಣವನ್ನು ಮಾಡ್ಕೊಳ್ತಾ ಇದ್ದೀವಿ. ಒಂದು ಸ್ವಾಭಾವಿಕ ವಿಧಾನ ಅಂತಕ್ಕಂಥದ್ದು, ಎರಡನೇದು ಅಡ್ಡಿಗಟ್ಟು ವಿಧಾನ ಅಥವಾ ಯಾಂತ್ರಿಕ ವಿಧಾನ ಅಂತಕ್ಕಂಥದ್ದು, ಮೂರನೇದು ಗರ್ಭಾಶಯದ ಸಾಧನಗಳು ಅಂತಕ್ಕಂಥದ್ದು, ಮತ್ತು 4ನೇದು ಗರ್ಭ ನಿರೋಧಕ ಮಾತ್ರೆಗಳು ಅಂತಕ್ಕಂಥದ್ದು. ಅದಾದ ನಂತರ ಈ ಶಾಶ್ವತ ವಿಧಾನ ಅಂತಕ್ಕಂಥದ್ದು ಸಂತಾನ ಹರಣ ಚಿಕಿತ್ಸೆಗಳನ್ನು ಒಳಗೊಂಡಿದೆ. ಈ ಸಂತಾನ ಹರಣ ಚಿಕಿತ್ಸೆಯಲ್ಲಿ 2 ವಿಧ ಇದ್ದಾವೆ. ಒಂದನ್ನು ನಾವು ವ್ಯಾಸೆಕ್ಟಮಿ ಅಂತ ಕರಿತೀವಿ, ಮತ್ತು ಇನ್ನೊಂದನ್ನು ಟ್ಯುಬೆಕ್ಟಮಿ ಅಂತ ಕರೀತಾರೆ. ಹಾಗಾದರೆ ನಾವು ಈ ಯಾಂತ್ರಿಕ ವಿಧಾನದ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ. ಈ ಯಾಂತ್ರಿಕ ವಿಧಾನದಲ್ಲಿ ಕಾಂಡೋಮ್ ಬಳಕೆ ಅಂತಕ್ಕಂಥದ್ದು. ಈ ಕಾಂಡೋಮನ್ನು ಗಂಡಸರೂ ಕೂಡ ಬಳಸ್ಬೋದು ಮತ್ತು ಹೆಂಗಸರೂ ಕೂಡ ಬಳಸ್ಬೋದು. ಈ ಗಂಡಸರ ಕಾಂಡೋಮ್ ಏನಾಗಿರುತ್ತೆ, ಗಂಡಸರ ಕಾಂಡೋಮ್ ಅಂತಕ್ಕಂಥದ್ದು ರಬ್ಬರ್ನಿಂದ ಅಥವಾ ಪ್ಲಾಸ್ಟಿಕ್ನಿಂದ ಮಾಡಿರ್ತಕ್ಕಂಥ ಒಂದು ಸಾಧನ ಆಗಿರುತ್ತೆ. ಈ ಸಾಧನವನ್ನು ಲೈಂಗಿಕ ಸಂಪರ್ಕಕ್ಕೂ ಮೊದಲೇ ನಾವು ಗಂಡಸರು ತಮ್ಮ ಪ್ರಜನಾಂಗಕ್ಕೆ ಹಾಕ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ವೀರ್ಯಾಣುಗಳು
ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹಕ್ಕೆ ತಲುಪೋದಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೆ ಈ ಕಾಂಡೋಮ್ಗಳ ಬಳಕೆಯಿಂದ ನಾವು ಸ್ವಲ್ಪ ಮಟ್ಟಿಗೆ ಈ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಆಡ್ತಾ ಇರ್ತಕ್ಕಂಥ ರೋಗಗಳನ್ನು ಕೂಡ ತಡೆಗಟ್ಬೋದು. ಮತ್ತು ಎರಡನೇದು ನೀವು ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮಹಿಳೆಯರ ಕಾಂಡೋಮ್ ಅಂತಕ್ಕಂಥದ್ದು. ಇದೇನಪ್ಪ ಅಂತಂದರೆ ಲೈಂಗಿಕ ಸಂಪರ್ಕಕ್ಕೂ ಮುಂಚೆ ಮಹಿಳೆಯರು ತಮ್ಮ ಯೋನಿಗೆ ಈ ಕಾಂಡೋಮನ್ನು ಅಳವಡಿಸ್ಕೊಳ್ತಾರೆ. ಈ ರೀತಿ ಇರ್ತಕ್ಕಂಥ ಸಾಧನಗಳನ್ನು ಬಳಸ್ಕೊಳ್ಳೋದ್ರಿಂದ ಕೂಡ ಆ ಸುರಕ್ಷಿತ ಲೈಂಗಿಕತೆಯಿಂದ ಆಡ್ತಾ ಇರ್ತಕ್ಕಂಥ ರೋಗಗಳನ್ನು ತಡೆಗಟ್ಟೋದಕ್ಕೆ ಸಾಧ್ಯತೆಗಳು ಇದ್ದಾವೆ. ನೆಕ್ಸ್ಟು ಇರ್ತಕ್ಕಂಥದ್ದು ಗರ್ಭಾಶಯದ ಸಾಧನಗಳು ಅಂತಕ್ಕಂಥದ್ದು. ಆ ಗರ್ಭಾಶಯದ ಸಾಧನಗಳಲ್ಲಿ ಕಾಪರ್ಟಿ. ಈ ಕಾಪರ್ಟಿ ಅಂತಕ್ಕಂಥದ್ದು ಒಂದು ಕಾಪರ್ ಇಂದ ಮಾಡಿರ್ತಕ್ಕಂಥ ಒಂದು ಸಾಧನ. ಈ ಸಾಧನವನ್ನು ಅನುಭವ ಇರ್ತಕ್ಕಂಥ ಡಾಕ್ಟರ್ಗಳು ಇಲ್ಲ ಅಂತಂದರೆ ನರ್ಸ್ಗಳು ಸ್ತ್ರೀಯರ ಗರ್ಭಕೋಶಕ್ಕೆ ಸೇರಿಸಿರ್ತಾರೆ. ಸುಮಾರು 6ರಿಂದ 8 ವರ್ಷಗಳ ಕಾಲ ಈ ಕಾಪರ್ಟಿ ಅಂತಕ್ಕಂಥದ್ದು ಹೆಂಗಸರ ಗರ್ಭಕೋಶದಲ್ಲೇ ಇರುತ್ತೆ. ಅದಾದಮೇಲೆ ಹೆಣ್ಣು ಲಿಂಗಾಣು ಫಲಿತ ಆಗೋದನ್ನ ತಡೆಗಟ್ಟುತ್ತೆ. ಯಾಕಪ್ಪ ಅಂತಂದರೆ ಈ ಕಾಪರ್ಟಿ ಅಂತಕ್ಕಂಥದ್ದು ಗರ್ಭಾಶಯದಲ್ಲಿರ್ತಕ್ಕಂಥ ಕಾಪರ್ಟಿ ಅಂತಕ್ಕಂಥದ್ದು ಗರ್ಭಾಶಯದ ಮಾರ್ಗವಾಗಿ ಅಂಡನಾಳಕ್ಕೆ ವೀರ್ಯಾಣುಗಳು ಸಂಚಾರ ಮಾಡೋದನ್ನ ತಡೆ ಮಾಡುತ್ತೆ. ಕುಟುಂಬ ಯೋಜನೆಯನ್ನು ಮಾಡ್ಕೊಳ್ಳೋದಕ್ಕೆ ಕಾಪರ್ಟಿ ಅಂತಕ್ಕಂಥ ಸಾಧನವನ್ನು ಬಳಸೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು. ನಂತರ ಗರ್ಭ ನಿರೋಧಕ ಮಾತ್ರೆಗಳು ಅಂತಕ್ಕಂಥದ್ದು. ಅನೇಕ ಮಾತ್ರೆಗಳು ಈ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿನಲ್ಲಿ ಸಿಗ್ತವೆ. ಉದಾಹರಣೆಗೆ ಸಹೇಲಿ ಅಂತಕ್ಕಂಥದ್ದು, ಮಾಲಾಡಿ ಅಂತಕ್ಕಂಥದ್ದು ಮತ್ತು ಮಾಲಾ ಎನ್ ಅಂತಕ್ಕಂಥ ಮಾತ್ರೆಗಳು. ಈ ಮಾತ್ರೆಗಳಲ್ಲಿ ಏನಾಗಿದೆಯಪ್ಪ ಅಂತಂದರೆ ಕೃತಕವಾಗಿರ್ತಕ್ಕಂಥ ಹಾರ್ಮೋನುಗಳನ್ನು ಸೇರಿಸಿರ್ತಾರೆ. ಈ ಮಾತ್ರೆಗಳನ್ನು ಹೆಂಗಸರು ಸೇವಿಸಬೇಕಾಗತ್ತೆ. ಈ ಮಾತ್ರೆಗಳಲ್ಲಿರ್ತಕ್ಕಂಥ ಕೃತಕವಾಗಿರ್ತಕ್ಕಂಥ ಹಾರ್ಮೋನುಗಳು ಗರ್ಭ ಧರಿಸೋದನ್ನು ತಡೆಗಟ್ಟುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ಸಂತಾನ ಹರಣ ಚಿಕಿತ್ಸೆಗಳ ಬಗ್ಗೆ ನೋಡಬೇಕಾಗತ್ತೆ. ಇದೊಂದು ಶಾಶ್ವತವಾಗಿರ್ತಕ್ಕಂಥ ವಿಧಾನದಲ್ಲಿ ಬರ್ತದೆ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ವ್ಯಾಸಕ್ಟಮಿ ಅಂತಕ್ಕಂಥದ್ದು. ಈ ವ್ಯಾಸಕ್ಟಮಿನಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ನೀವು ನೋಡ್ತಾ ಇದ್ದೀರ ಚಿತ್ರದಲ್ಲಿ ವೀರ್ಯನಾಳವನ್ನು ಕತ್ತರಿಸಿರ್ತಾರೆ ಮತ್ತು ಕತ್ತರಿಸಿರ್ತಕ್ಕಂಥ ಭಾಗಗಳನ್ನು ಸಿಂಥೆಟಿಕ್ ದಾರದಿಂದ ಬಿಗಿಯಾಗಿ ಕಟ್ಟಿರ್ತಾರೆ. ಇಲ್ಲಿ ನೋಡಿ, ಈ ವೃಷಣಗಳಲ್ಲಿ ಉತ್ಪತ್ತಿ ಆಗ್ತಾ ಇರ್ತಕ್ಕಂಥ ವೀರ್ಯಾಣುಗಳೇನಿದ್ದಾವೆ, ಈ ವೀರ್ಯಾಣುಗಳನ್ನು ಹೆಣ್ಣು ಜನನಾಂಗ ವ್ಯೂಹಕ್ಕೆ ಸಾಗಿಸೋದಕ್ಕೆ ಇರ್ತಕ್ಕಂಥ ಮಾರ್ಗ ಯಾವುದಪ್ಪ ಅಂತಂದರೆ ಆ ವೀರ್ಯನಾಳ. ಆ ವೀರ್ಯನಾಳವನ್ನು ಕತ್ತರಿಸಿ ದಾರದಿಂದ ಬಿಗಿಯಾಗಿ ಕಟ್ಟಿದ್ರೆ ಏನಪ್ಪ ಆಗುತ್ತೆ ಅಂತಂದರೆ ಇಲ್ಲಿ ಉತ್ಪತ್ತಿ ಆಗಿರ್ತಕ್ಕ ಗಂಡು ಸಂತಾನೋತ್ಪತ್ತಿ ವ್ಯೂಹದಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ವೀರ್ಯಾಣುಗಳು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹಕ್ಕೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಅಲ್ಲಿ ಒಂದು ಗರ್ಭಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ನೆಕ್ಸ್ಟ್ ಇರ್ತಕ್ಕಂಥದ್ದು ಟ್ಯುಬೆಕ್ಟಮಿ ಅಂತಕ್ಕಂಥ ಒಂದು ಶಸ್ತ್ರಚಿಕಿತ್ಸೆ ವಿಧಾನ. ಈ ಟ್ಯುಬೆಕ್ಟಮಿನಲ್ಲಿ ಏನು ಮಾಡ್ತಾರೆ, ಸಾಮಾನ್ಯವಾಗಿ ಈ ಹೆಂಗಸರಿಗೆ ಮಾಡ್ತಾ ಇರ್ತಕ್ಕಂಥ ಈ ಶಸ್ತ್ರಚಿಕಿತ್ಸೆ ಏನಿದೆ ಅದನ್ನು ನಾವು ಟ್ಯುಬೆಕ್ಟಮಿ ಅಂತ ಕರಿತೀವಿ. ಈ ಟ್ಯುಬೆಕ್ಟಮಿನಲ್ಲಿ ಅಂಡನಾಳವನ್ನು ಕತ್ತರಿಸಿ ಆ ಕತ್ತರಿಸಿರ್ತಕ್ಕಂಥ ಅಂಡನಾಳಗಳನ್ನು ಸಿಂಥೆಟಿಕ್ ದಾರದಿಂದ ಕಟ್ಟಿರ್ತಾರೆ. ಒಂದು ಸರ್ತಿ ಜ್ಞಾಪಕ ಮಾಡ್ಕೊಳ್ಳಿ ನೀವು, ಗಂಡು ಮತ್ತು ಹೆಣ್ಣು ಲಿಂಗಾಣುಗಳ ಸಮ್ಮಿಲನ ಆಗ್ತಾ ಇರ್ತಕ್ಕಂಥದ್ದೆಲ್ಲಿ? ಅಂಡನಾಳದಲ್ಲಿ. ಅಂದರೆ ಇಲ್ಲೇನಾಗ್ತಾ ಇದೆ, ಯೋನಿಗೆ ಬಿಡುಗಡೆ ಆಗಿರ್ತಕ್ಕಂಥ ವೀರ್ಯಾಣುಗಳು ಗರ್ಭಾಶಯದ ಮೂಲಕ ಅಂಡನಾಳಕ್ಕೆ ಬಂದು ಅಂಡನಾಳದಲ್ಲಿರ್ತಕ್ಕಂಥ ಅಂಡದ ಜೊತೆ ಸಮ್ಮಿಲನ ಆಗಿ ಭ್ರೂಣ ಆಗುತ್ತೆ. ಇಲ್ಲೇನು ಮಾಡಿದ್ದಾರೆ, ಅಂಡನಾಳವನ್ನು ಕಟ್ ಮಾಡಿದ್ದಾರೆ ಮತ್ತು ಸಿಂಥೆಟಿಕ್ ದಾರದಿಂದ ಬಿಗಿಯಾಗಿ ಕಟ್ಟಿದ್ದಾರೆ. ಹಂಗಾಗಿ ಈ ಕಡೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ವೀರ್ಯಾಣುಗಳು ಮತ್ತು ಅಂಡಾಶಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ಅಂಡ ಒಂದಕ್ಕೊಂದು ಸಂಧಿಸೋದಕ್ಕೆ ಜಾಗನೇ ಸಿಗಲ್ಲ. ಹಾಗಾಗಿ ಈ ರೀತಿ ಇರ್ತಕ್ಕಂಥ ವಿಧಾನದಿಂದ ನಾವು ಕುಟುಂಬ ಯೋಜನೆಯನ್ನು ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಅತಿಯಾಗಿರ್ತಕ್ಕಂಥ ಸಂತಾನೋತ್ಪತ್ತಿಯಿಂದ ಏನಾಗ್ತಾ ಇದೆಯಪ್ಪ ಅಂತಂದರೆ ಜೀವಿಗಳ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಈ ಒಂದು ಯಾವುದಾದ್ರೂ ಒಂದು ಸಮುದಾಯದಲ್ಲಿನ ಗಾತ್ರ ಅಂದರೆ ಸೈಜ್ ಅಂತಕ್ಕಂಥದ್ದು, ಯಾವುದಾದ್ರೂ ಒಂದು ಸಮುದಾಯದಲ್ಲಿನ ಗಾತ್ರ ಅಲ್ಲಿರ್ತಕ್ಕಂಥ ಹುಟ್ಟು ಮತ್ತು ಸಾವಿನ ಅನುಪಾತದ ಮೇಲೆ ನಿರ್ಧಾರ ಆಗುತ್ತೆ. ನಿಮಗೆ ಗೊತ್ತಿದೆ, ಈಗ
ಈಗ ಜನನ ಸಂಖ್ಯೆ ಜಾಸ್ತಿ ಆಗಿದೆ, ಮರಣ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. ಯಾಕೆ ಸಾವಿನ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಪ್ಪ ಅಂತ ಅಂದರೆ ಈ ಮೆಡಿಕಲ್ ಫೀಲ್ಡಲ್ಲಿ ಆಗ್ತಾ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಡ್ವಾನ್ಸ್ಮೆಂಟ್ಸ್ಗಳು ಏನಿದ್ದಾವೆ, ಹಂಗಾಗಿ ಜನನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮರಣ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಈ ಜನಸಂಖ್ಯೆ ಜಾಸ್ತಿ ಆದರೆ ಏನಾಗತ್ತಪ್ಪ ಅಂತಂದರೆ ದೆನ್ ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ನಿರ್ವಹಣೆ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಆದಮೇಲೆ ನಾವು ಈ ತರಗತಿನಲ್ಲಿ ಇಲ್ಲಿ ತನಕ ಏನೇನು ಓದ್ಕೊಂಡಿದ್ದೀವಿ ಅಂತಕ್ಕಂಥದ್ದನ್ನು ಸ್ವಲ್ಪ ರೀಕಾಲ್ ಮಾಡಿಕೊಳ್ಳೋಣ. ಮಗುವು ತಾಯಿಯ ದೇಹದಲ್ಲಿ ಸಂಪೂರ್ಣವಾಗಿ ಬೆಳವಣಿಗೆ ಆಗಬೇಕು ಅಂತ ಅಂದರೆ ಅಂದಾಜು ಎಷ್ಟು ಕಾಲವನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು. ನಿಮ್ಮ ಉತ್ತರವನ್ನು ಬರೆದಿರಿ ನೀವು, ಆಮೇಲೆ ನಾವು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೋಡೋಣ. ಕರೆಕ್ಟ್ ಅಲ್ವಾ? ಒಂದು ಮಗು ತಾಯಿಯ ದೇಹದಲ್ಲಿ ಸಂಪೂರ್ಣವಾಗಿ ಬೆಳವಣಿಗೆ ಆಗಬೇಕಂದ್ರೆ 9 ತಿಂಗಳ ಕಾಲ ತಗೊಳ್ಳುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಸಿಫಿಲಿಸ್ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಜೀವಿ ಯಾವುದು ಅಂತಕ್ಕಂಥದ್ದು. ಸಿಫಿಲಿಸ್ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಜೀವಿ ಟ್ರಿಪನೋಮಾ ಪೆಲ್ಲಾಡಿಯಂ ಅಂತಕ್ಕಂಥ ಒಂದು ಬ್ಯಾಕ್ಟೀರಿಯಾ. ಈ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇದು ಟ್ರಿಪನೋಮಾ ಪೆಲ್ಲಾಡಿಯಂ ಅಂತಕ್ಕಂಥ ಬ್ಯಾಕ್ಟೀರಿಯಾ. ಸಾಮಾನ್ಯವಾಗಿ ಇದು ಮನುಷ್ಯರಲ್ಲಿ ಸಿಫಿಲಿಸ್ ಅಂತಕ್ಕಂಥ ರೋಗವನ್ನು ತಗೊಂಡು ಬರುತ್ತೆ. ಕುಟುಂಬ ಯೋಜನೆಯ ವಿಧಾನಗಳನ್ನು ಹೆಸರಿಸಿ. ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ, ಕುಟುಂಬ ಯೋಜನೆಯಲ್ಲಿ ಮುಖ್ಯವಾಗಿ 2 ವಿಧಾನಗಳಿದ್ದಾವೆ. ಒಂದನ್ನು ನಾವು ತಾತ್ಕಾಲಿಕ ವಿಧಾನಗಳು ಅಂತ ಕರಿತೀವಿ, ಮತ್ತು ಇನ್ನೊಂದನ್ನು ಶಾಶ್ವತವಾಗಿರ್ತಕ್ಕಂಥ ವಿಧಾನ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಸಂತಾನ ಹರಣದ ಚಿಕಿತ್ಸೆಗಳನ್ನು ಹೆಸರಿಸಿ ಅಂತಕ್ಕಂಥದ್ದು. ಸಂತಾನ ಹರಣದಲ್ಲಿ 2 ರೀತಿಯ ಚಿಕಿತ್ಸೆಗಳಿದ್ದಾವೆ. ಒಂದನ್ನು ನಾವು ವ್ಯಾಸಕ್ಟಮಿ ಅಂತ ಕರಿತೀವಿ. ವ್ಯಾಸಕ್ಟಮಿನಲ್ಲಿ ಏನು ಮಾಡ್ತಾರೆ, ಪುರುಷರ ವೀರ್ಯನಾಳವನ್ನು ತುಂಡು ಮಾಡಿ ಅದನ್ನು ಬಿಗಿಯಾಗಿರ್ತಕ್ಕಂಥ ಸಿಂಥೆಟಿಕ್ ದಾರದಿಂದ ಕಟ್ಟಿರ್ತಾರೆ. ಎರಡನೇದು ಯಾವುದಪ್ಪ ಅಂತ ಅಂದರೆ ಟ್ಯುಬೆಕ್ಟಮಿ ಅಂತಕ್ಕಂಥದ್ದು. ಟ್ಯುಬೆಕ್ಟಮಿನಲ್ಲಿ ಏನು ಮಾಡ್ತಾರೆ, ಸ್ತ್ರೀಯರಲ್ಲಿ ಅಂಡನಾಳವನ್ನು ಕತ್ತರಿಸಿರ್ತಕ್ಕಂಥ ಅಂಡನಾಳವನ್ನು ಸಿಂಥೆಟಿಕ್ ದಾರದಿಂದ ಕಟ್ಟಿರ್ತಾರೆ. ಅದನ್ನು ನಾವು ಟ್ಯುಬೆಕ್ಟಮಿ ಅಂತ ಕರಿತೀವಿ. ಈಗ ನಾವು ಚಟುವಟಿಕೆಗಳನ್ನು ಮಾಡ್ತಕ್ಕಂಥ ಸಮಯ. ಖಂಡಿತವಾಗಲೂ ನೀವು ನಿಮ್ಮ ವಿಜ್ಞಾನ ಶಿಕ್ಷಕರ ಸಹಾಯದಿಂದ ಈ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತೀರಾ ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ನಿಮಗೆ ಮೊದಲನೇ ಚಟುವಟಿಕೆಯನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಸುತ್ತಮುತ್ತಲಿನ ಜನರ ಕಳಪೆ ಜೀವನ ಮಟ್ಟಕ್ಕೆ ಕಾರಣಗಳು ಏನು ಅಂತಕ್ಕಂಥದ್ದನ್ನು ನಿಮ್ಮ ಗುರುಗಳ ಸಹಾಯದೊಂದಿಗೆ ಚರ್ಚೆ ಮಾಡಿ ಟಿಪ್ಪಣಿಯನ್ನು ಬರೀರಿ ಅಂತಕ್ಕಂಥದ್ದು. ಎರಡನೇ ಚಟುವಟಿಕೆ, ನಿಮಗೆ ಸಮೀಪ ಇರತಕ್ಕಂಥ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಿ. ಅಲ್ಲಿರ್ತಕ್ಕಂಥ ವೈದ್ಯರ ಜೊತೆಗೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಬರ್ತಾ ಇರ್ತಕ್ಕಂಥ ರೋಗಗಳು, ಅವುಗಳ ಮಾಹಿತಿಯನ್ನು ನೀವು ಕಲೆ ಹಾಕ್ತೀರಾ ಅಂತಕ್ಕಂಥದ್ದು ಎರಡನೇ ಚಟುವಟಿಕೆ. ಈಗ ಮನೆಗೆಲಸವನ್ನು ನೀಡ್ತಾ ಇರ್ತಕ್ಕಂಥ ಸಮಯ. ನೀವೆಲ್ಲರೂ ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆದು ನಿಮ್ಮ ಶಿಕ್ಷಕರಿಗೆ ನೀಡ್ತೀರಾ ಅಂತ ಭಾವಿಸಿರ್ತೀನಿ. ನಿಮ್ಮ ಮೊದಲನೇ ಪ್ರಶ್ನೆ, ಲಿಂಗ ನಿರ್ಧರಿತ ಹೆಣ್ಣು ಭ್ರೂಣಗಳ ಹತ್ಯೆ ಕಾನೂನು ಬಾಹಿರ ಏಕೆ ಅಂತಕ್ಕಂಥದ್ದು. ಎರಡನೇ ಪ್ರಶ್ನೆ, ಕುಟುಂಬ ಯೋಜನಾ ವಿಧಾನಗಳನ್ನು ಹೆಸರಿಸಿ ಅಂತಕ್ಕಂಥದ್ದು. ಮತ್ತು ಮೂರನೇ ಪ್ರಶ್ನೆ, ಸಂತಾನೋತ್ಪತ್ತಿ ಆರೋಗ್ಯ ಎಂದರೇನು. ನಿಮ್ಮ ಕೊನೆಯ ಪ್ರಶ್ನೆ ಈ ರೀತಿ ಇದೆ, ಲೈಂಗಿಕ ಸಂಪರ್ಕದಿಂದ ಹರಡಬಹುದಾಗಿರ್ತಕ್ಕಂಥ ರೋಗಗಳನ್ನು ಹೆಸರಿಸಿ ಅಂತಕ್ಕಂಥದ್ದು. ಇಲ್ಲಿ ತನಕ ನೀವು ಎಲ್ಲರೂ ನನ್ನ ಪಾಠವನ್ನು ವೀಕ್ಷಣೆ ಮಾಡಿದ್ದೀರಿ. ಎಲ್ರಿಗೂ ವಂದನೆಗಳು.